ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಸಿಯಾಗಿ ಒನ್ ಪಾಟ್ ಮೀಲ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಜಸ್ಟ್ ಕುಕ್ಕರಲ್ಲಿ ಎಲ್ಲ ಐಟಮ್ಸು ಹಾಕಿ ಒಂದೇ ಸಲಕ್ಕೆ ಪಾವ್ ಭಾಜಿ ಮಸಾಲಾನ ಪ್ರಿಪೇರ್ ಮಾಡ್ಬೋದು. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಅದಕ್ಕೆ 2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ 2 ಮೀಡಿಯಮ್ ಸೈಜ್ದು. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಪಾವ್ ಭಾಜಿ ಅಂದ ತಕ್ಷಣ ಏನೋ ತುಂಬ ಕಷ್ಟ ಅಂತ ಅಂದ್ಕೊಂಡು ನಾವು ಯಾವಾಗಲೂ ಮನೇಲಿ ಮಾಡೋದೇ ಇಲ್ಲ. ಬಟ್ ಇಷ್ಟು ಈಸಿಯಾಗಿ ನೀವೇನಾದರೂ ನೋಡ್ಕೊಂಡ್ರಿ ಅಂದರೆ ನೀವು ಯಾವಾಗಲೂ ಪದೇ ಪದೇ ಮಾಡ್ತೀರಾ. ಅಷ್ಟು ಸುಲಭವಾಗಿದೆ, ಹಾಗೆ ಅಷ್ಟು ಟೇಸ್ಟಿಯಾಗಿ ಕೂಡ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಹಸಿಮೆಣ್ಸಿನ್ಕಾಯಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಮಾಡ್ಬೋದು. ಗೆಸ್ಟ್ ಬರ್ತಾ ಇದ್ದಾರೆ ಅಂದರೂ ಡಿಫ್ರೆಂಟಾಗಿ ಮಾಡ್ಬೋದು. ಅಥವಾ ಬರ್ತ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ, ಪಾರ್ಟಿ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಇದನ್ನು ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಆರಾಮಾಗಿ ತಿಂತಾರೆ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಳ್ಳಿ. 3 ಟೊಮೆಟೊ ಹಣ್ಣು ಚಿಕ್ಕದಾಗಿ ಚಾಪ್ ಮಾಡಿರೋದು, ಹಾಗೆ MTRದು ನಾನು ಪಾವ್ ಭಾಜಿ ಮಸಾಲ ಬಳಸ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೆ 1 ಟೀ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೂ 1-2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಪಾವ್ ಭಾಜಿ ಮಸಾಲ ಸ್ಮೆಲ್ ಬರ್ತಾ ಇರುತ್ತೆ. ಇದನ್ನು 2 ಥರ ಮಾಡ್ತಾರೆ. ಒಂದು, ತರಕಾರಿನ ಫಸ್ಟ್ ಬೇಯಿಸ್ಕೊಂಡು ಇವಾಗ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಲ್ವ ಈ ಥರದ್ದು ಆನಿಯನ್ ಮತ್ತು ಟೊಮ್ಯಾಟೊ ಮಸಾಲಾಗೆ ಆ್ಯಡ್ ಮಾಡ್ತಾರೆ. ಅದ್ರ ಬದಲು ನಾವು ಒಂದೇ ಸಲ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ಇದಿಷ್ಟು ರೆಡಿ ಆದಮೇಲೆ ಅದಕ್ಕೆ ಫ್ರೋಝನ್ ಬಟಾಣಿ ಅಥವಾ ಫ್ರೆಶ್ ಬಟಾಣಿ ಅಥವಾ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿ ಹಾಗೆ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ, ನಿಮ್ಮ ಮನೇಲಿ ಕ್ಯಾರೆಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಕಾಲಿಫ್ಲವರ್ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ತರಕಾರಿ ಅವೈಲಬಲ್ ಇರುತ್ತೆ ಅದರಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟೂ ಕೂಡ 1-2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಲೋಟದಷ್ಟು ನೀರನ್ನು ಆ್ಯಡ್ ಮಾಡೋಣ. ಈ ತರಕಾರಿ ಎಲ್ಲ ಮುಳುಗಿ 1/4 ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ನೀರು ಮೇಲ್ಗಡೆ ಬರಬೇಕು. ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಕಡಿಮೆ ಹಾಕಿದ್ರೆ ಸೀದೋಗಿಬಿಡುತ್ತೆ. ಸೊ ತರಕಾರಿ ನಾವು ನಾರ್ಮಲಾಗಿ ಹೇಗೆ ಬೇಯಿಸ್ತೀವಿ, ತರಕಾರಿ ಮುಳುಗೋ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡೆಸ್ಕೊಳ್ಳೋಣ. ನಾರ್ಮಲ್ ನೀವು ಸಾಂಬಾರಿಗೆಲ್ಲ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ವಿಷಲ್ ಹೊಡಿಸ್ತೀರಾ ಅಷ್ಟೇ ಇದಕ್ಕೂ ಕೂಡ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಯಾಕಪ್ಪ ಇದು ಮುಂಚೆನೇ ಗೊತ್ತಾಗಲಿಲ್ಲ ಅಂತ ಅನ್ಕೋತೀರಾ. ಅಷ್ಟು ಸುಲಭವಾಗಿ ಮಾಡ್ಬೋದು. ಸ್ಕೂಲಿಂದ ಅಥವಾ ಆಫೀಸಿಂದ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಬರ್ತಾ ಇದ್ದಾರೆ ಅಂದರೆ ಸಂಜೆ ಏನಾದರೂ ತಿನ್ನೋಕ್ಕೆ ಬೇಕು ಅಂತ ಕೇಳ್ತಾರೆ. ಆವಾಗ ಕ್ವಿಕ್ಕಾಗಿ ಇದನ್ನು ನೀವು ಮಾಡಿಕೊಡ್ಬೋದು. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕೂಡ ಅಥವಾ ಸಜೆಷನ್ ಇದ್ದರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಇವಾಗ 2 ವಿಷಲ್ ಹೊಡಿಸಿ ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಇದೇ ಕುಕ್ಕರಲ್ಲೇ ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಪಾತ್ರೆ ಬೇಕು ಆ ಥರ ಏನೂ ಇಲ್ಲ. 1 ಪಾಟ್ ಮೀಲ್ ಅಥವಾ ಸ್ನ್ಯಾಕ್ ಅಂತ ಏನು ಹೇಳಿದೆ ಅದೇ ಥರ ಈ ಒಂದೇ ಪಾತ್ರೆಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. 2-3 ಪಾತ್ರೆ ಬಳಸೋದು, ಒಂದು ಒಗ್ಗರಣೆಗೆ, ಇನ್ನೊಂದು ಮಸಾಲ ಪ್ರಿಪೇರ್ ಮಾಡೋಕ್ಕೆ, ಆ ಥರ ಎಲ್ಲ ಏನೂ ಬೇಕಾಗೋದಿಲ್ಲ. ಇದೇ ಪಾತ್ರೆಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಬಟಾಣಿ ಕೆಲವೊಂದು ಇಡೀದಿದ್ದರೆ ಚೆನ್ನಾಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ತರಕಾರಿ ನಾನು ಕರೆಕ್ಟಾಗಿ ನಾರ್ಮಲಾಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಸ್ಪೀಡ್ ಮಾಡಿಲ್ಲ ನಾನು, ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ. ಇಷ್ಟೇ ಒಂದು 7ರಿಂದ 8 ಸಲ ಇದನ್ನು ಮ್ಯಾಶ್ ಮಾಡಿದ್ರೆ ಸಾಕು. ಸ್ವಲ್ಪ ಸ್ವಲ್ಪ ತರಕಾರಿ ಬಾಯಿಗೆ ಸಿಗೋ ಥರ ಇರಲಿ. ಸೊ ಇಷ್ಟೇ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು, ನಮಗೆ ಪಾವ್ ಭಾಜಿ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿರಲಿಲ್ಲ ಅಲ್ವಾ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ಹಣ್ಣಿನ ರಸ ಇದಿಷ್ಟೂ ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಪಾವ್ ಭಾಜಿ ಮಸಾಲ ರೆಡಿ ಆಯಿತು.
ಈ ಥರ ಕುಕ್ಕರಲ್ಲಿ ಈಸಿಯಾಗಿ ಮಾಡೋದ್ರಿಂದ ನೀವು ಎಷ್ಟು ಜನಕ್ಕೆ ಬೇಕಾದರೂ ಈ ಪಾವ್ ಭಾಜಿ ಮಸಾಲಾನ ಮಾಡ್ಬೋದು. ಯಾಕಂದರೆ ಬರ್ತ್ಡೇ ಪಾರ್ಟಿ ಅದು ಇದು ಅಂತ ಇದ್ದರೆ ಜಾಸ್ತಿ ಜನ ಇರ್ತಾರೆ ಅಂದರೂ ಕೂಡ ಮನೆಯಲ್ಲಿ ಸುಲಭವಾಗಿ ಈ ರೆಸಿಪಿನ ಮಾಡ್ಬೋದು. ಹಾಗೆ ಇದು ಪಾವ್ ಭಾಜಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡ್ತಕ್ಕಂಥ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಟ್ರೈ ಮಾಡಿ. ನೀವು ಆಚೆ ಕಡೆ ರೆಸ್ಟೋರೆಂಟಲ್ಲೆಲ್ಲ ತಿಂತೀರಲ್ವ, ಅದೇ ಥರ ಟೇಸ್ಟ್ ಬರುತ್ತೆ. ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿರ್ತಾರೆ. ನಾವು ಮನೇಲಿ ಮಾಡೋದಾದರೆ ಬೆಣ್ಣೆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಹಾಕಿರ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಸೊ ಇವಾಗ ಪಾವ್ ಬನ್ನನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆ ಅಂದರೆ ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆ, ಹಾಗೆ ಚಿಟಿಗೆ ಅಷ್ಟು ಅರಿಶಿನ ಪುಡಿ ಮತ್ತು ಖಾರದ ಪುಡಿ. ಇದೇನಿಲ್ಲ, ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ನಮಗೆ ರೆಸ್ಟೋರೆಂಟಲ್ಲಿ ಯಾವ ರೀತಿ ಕೊಡ್ತಾರೆ ಅದೇ ಥರ ಇರಲಿ ಅಂಥೇಳಿ ಮಾಡ್ತಾ ಇರೋದು. ಇದು ಬೇಕಂದರೆ ಈ ಥರ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ಪಾವ್ ಬನ್ನನ್ನು ಎರಡೂ ಕಡೆ ಬೆಣ್ಣೆಯಲ್ಲಿ ನಾವು ಬಿಸಿ ಮಾಡಿಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಇದನ್ನು ಆ್ಯಡ್ ಮಾಡಿ ಇವಾಗ ಪಾವ್ ಬನ್ನನ್ನು ಎರಡೂ ಕಡೆ ಸ್ವಲ್ಪ ಕೆಂಪುಗಾಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ಸೊ ಈ ಥರ ಬಿಸಿ ಮಾಡಿಕೊಂಡ್ರೆ ರೆಡಿ ಆಯಿತು ಪಾವ್ ಭಾಜಿ. ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡೋದಕ್ಕೂ ಟೆಂಪ್ಟ್ ಆಗ್ತಾ ಇದೆ ಅಲ್ವಾ, ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಮತ್ತೆ ತಡ, ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ಸರ್ವಿಂಗಿಗೆ ಅಂತ ನಾನು ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಆನಿಯನ್ ಕೂಡ ಜೊತೆಲಿ ಇಟ್ಟಿದ್ದೀನಿ. ಇವಾಗ ಪ್ರಿಪೇರ್ ಮಾಡಿರ್ತಕ್ಕಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಬೆಣ್ಣೆ ಕೂಡ ನಾನು ಪ್ರೆಸೆಂಟೇಷನ್ಗೆ ಅಂತ ಹಾಕ್ತಾ ಇರೋದು, ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ. ಸೊ ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ತಿಂತೀವಿ. ಲಾಸ್ಟಲ್ಲಿ ಪಾವ್ ಬನ್ನು ಬಿಸಿ ಬಿಸಿಯಾಗಿ, ಮಸಾಲ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಯಿತು. ಇವಾಗ ತಿನ್ನೋದೊಂದೇ ಬಾಕಿ. ಮತ್ತ್ಯಾಕೆ ತಡ, ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಸೊ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಒಂದು ವ್ಲಾಗ್ ಥರ ಮಾಡಿಲ್ಲ ನಾನು, ಒಂದು ರೆಸಿಪಿ ಜೊತೆ ಹಾಗೆ ಮನೆಯಲ್ಲಿ ಒಂದಷ್ಟು ಸಾಮಾನು ಜೋಡಿಸೋದಾಗಿರ್ಬೋದು, ಹಾಗೆ ನನ್ನ ಮಗಳು ಫೀಲ್ಡ್ ಟ್ರಿಪ್ ಅಂತ ಆಚೆ ಹೋಗಿದ್ಲು, ಎಕ್ಸ್ಕರ್ಷನ್. ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾದಮೇಲೆ ನಾನು ಮನೆಯಲ್ಲಿ ಒಂದಷ್ಟು ಸಾಮಾನು ಜೋಡಿಸ್ಕೊಳ್ಳೋದಿತ್ತು ಅಡುಗೆ ಮನೆಯಲ್ಲಿ. ಸೊ ಅದನ್ನು ಮಾಡ್ಕೋತಾ ಇದ್ದೆ. ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಸೊ ಶೇರ್ ಮಾಡ್ತಾಯಿದ್ದೀನಿ. ಬ್ಯಾಡ್ಮಿಂಟನ್ ಆಡಿ ಬಂದಿದ್ದರಿಂದ ಕೂದಲೆಲ್ಲ ಸ್ವೆಟ್ಟಾಗಿ ಹಸಿಯಾಗಿತ್ತು. ಸೊ ಹಾಗೆ ಕೂದಲು ಕೂಡ ಆರುತ್ತೆ ಅಂತ ಹಾಗೆ ಬಿಟ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಕೆಲಸಗಳು ಆಗುತ್ತೆ ಅಂಥೇಳಿ ನಾನು ಮಾಡ್ತಾಯಿದ್ದೆ. ಸೊ ಡಿಮಾರ್ಟಿಂದ ತಂದಿರ್ತಕ್ಕಂಥ ಐಟಮ್ಸ್ ಎಲ್ಲ ನಾನು ಖಾಲಿ ಆಗಿರ್ತಕ್ಕಂಥ ಬಾಕ್ಸಿಗೆ ಎಲ್ಲದೂ ಹಾಕಿಟ್ಕೊಂಡ್ರೆ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಾಡ್ತೀವಲ್ವ, ಆವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದೇ ಸಾಮಾನು ಎಲ್ಲಿದೆ ಅಂತ ಹುಡುಕಿ ತೆಗೆದು ಮಾಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಸೊ ಯಾವಾಗಲೂ ಸ್ವಲ್ಪ ಖಾಲಿ ಆಗ್ತಾಯಿದೆ ಅಂದಾಗ ಮತ್ತೆ ಫಿಲ್ ಮಾಡಿಟ್ಕೊಂಡ್ರೆ ಬೇಗ ಅಡುಗೆ ಮಾಡ್ಬೋದು. ಇನ್ನು ರಾತ್ರಿ ಹೊತ್ತು ಮಾಡಬೇಕಾದ್ರೆ ಅಡುಗೆ ಎಲ್ಲ ನಾವು ಎಲ್ಲಿದ್ದರೂ ಹುಡುಕಿ ತೆಗೆದು ನಿಧಾನಕ್ಕೆ ಮಾಡ್ಕೋಬೋದು. ಬಟ್ ಬೆಳಗ್ಗೆ ಅಂತೂ ಒಂದು 5 ನಿಮಿಷ ಲೇಟ್ ಆದರೆ ಎಲ್ಲನೂ ಲೇಟ್ ಆಗ್ತಾ ಹೋಗುತ್ತೆ. ಸ್ಕೂಲಿಗೆ ಕಳಿಸ್ಬೇಕಲ್ವ ಕರೆಕ್ಟ್ ಟೈಮ್ಗೆ. ಸೊ ಬ್ರೇಕ್ಫಾಸ್ಟ್ ಆಗಲಿ ಎಲ್ಲನೂ ಕರೆಕ್ಟ್ ಟೈಮಿಗೆ ಆದ್ರೇ ಬೇಗ ಕಳ್ಸೋಕ್ಕಾಗೋದು. ಹಾಗೆ ಹಿಟ್ಟುಗಳು ಅಷ್ಟೇ, ಒಂದೊಂದೇ ಬಾಕ್ಸ್ ಖಾಲಿ ಆದಂಗೂ ರಾಗಿ ಹಿಟ್ಟಾಗಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು, ಬಾಕ್ಸ್ ಖಾಲಿ ಆದ ತಕ್ಷಣ ವಾಶ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಬಾಕ್ಸ್ನೂ ಒಂದೇ ಸಲ ವಾಶ್ ಮಾಡ್ತೀವಿ ಅಂದರೆ ಟೈಮೇ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ದಿನ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಮಾಡಿದ್ರೆ ಆಮೇಲೆ ಸುಸ್ತಾಯಿತು ಅಂತ ರೆಸ್ಟ್ ತೊಗೊಳ್ಳೋದು ಅದೆಲ್ಲ ಏನೂ ಇರಲ್ಲ. ನೀವು ಬಾಕ್ಸ್ ಒಂದೊಂದೇ ಯಾವಾಗ ಖಾಲಿ ಆಗುತ್ತೆ ಒಂದೊಂದೇ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು, ಕೆಲಸನೂ ಈಸಿ ಆಗುತ್ತೆ, ಸುಸ್ತು ಕೂಡ ಆಗೋದಿಲ್ಲ. ನಾನಂತೂ ಅದೇ ಥರ ಮಾಡೋದು. ಯಾವುದಾದ್ರೂ ಡಬ್ಬಿ ಖಾಲಿ ಆಯಿತು ಅಂದರೆ ಅದನ್ನು ತಕ್ಷಣ ವಾಶ್ ಮಾಡ್ಕೊಂಡು ಇಟ್ಬಿಟ್ರೆ ಪಾತ್ರೆ ತೊಳೆಯುವಾಗ ಸೊ ಒಂದೊಂದೇ ಈಸಿಯಾಗಿ ಕ್ಲೀನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಡೇ ಅಂತ ಇಟ್ಟು ಕ್ಲೀನಿಂಗ್ ಡೇ ಅಂತ ಇಟ್ಕೊಳ್ಳೋದು, ಆ ಥರ ಮಾಡ್ಕೊಳ್ಳೋದು ಅದು ಯಾವಾಗಲೂ ನಾನು ಆ ಥರ ಮಾಡೋದಿಲ್ಲ. ಯಾಕಂದರೆ ಇಬ್ಬರು ಚಿಕ್ಕ ಮಕ್ಳು ಇರೋದ್ರಿಂದ ಕ್ಲೀನಿಂಗಿಗೆ ಅಂತಲೇ ಒಂದು ದಿನ ಇಟ್ಕೊಂಡ್ರೆ ಅದು ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ, ಮಾಡೋದಕ್ಕೆ ಆಗಲ್ಲ. ಒಂದು ಹೋಗಿ 2 ಕೆಲಸ ಮಾಡಬೇಕಾಗತ್ತೆ. ಸೊ ಈ ಥರ ಈ ಒಂದೇ ಡ್ರಾ ಆಗಿರ್ಬೋದು, ಇದನ್ನು ಒಂದು ಸಲಕ್ಕೆ ಮಾತ್ರ ಮಾಡ್ತೀನಿ. ಇಡೀ ಕಿಚನ್ನ ಒಂದು ಸಲ ಕ್ಲೀನ್ ಅಂತ ಮಾಡಲ್ಲ. ಇವತ್ತು ಈ ಡ್ರಾ ಕ್ಲೀನ್ ಮಾಡಿದ್ರೆ ಇನ್ನೊಂದು ದಿನ ಇನ್ನೊಂದು ಡ್ರಾ ಕ್ಲೀನ್ ಮಾಡ್ತೀನಿ. ಆ ಥರ ಅಲ್ಲಿರ್ತಕ್ಕಂಥ ಮ್ಯಾಟೆಲ್ಲ ತೆಗೆದು ತೊಳೆಯೋಕೆ ಹಾಕಿ ಇದನ್ನೇ ನೀವು ಒಂದು 1 ಅವರ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಆ ಡ್ರಾರಲ್ಲಿ ಏನೇನೆಲ್ಲ ಇತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಇದರಲ್ಲಿ ನಾನು ಹಿಟ್ಟು ಮತ್ತು ಅಕ್ಕಿ ಈ ಥರದ್ದು ಇಟ್ಟಿದ್ದೀನಿ. ಸೊ ಆ ಡಬ್ಬ ಎಲ್ಲ ಒರೆಸಿ ಯಾವ್ದ್ಯಾವ್ದು ಖಾಲಿ ಆಗಿತ್ತು ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಫಿಲ್ ಮಾಡಿ ಈಸಿ ಆಗಲಿ ಅನ್ನೋ ಥರ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದೂ ಕೂಡ ಶೇರ್ ಮಾಡಬೇಕು ಅನಿಸ್ತು.
ಸೊ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನಾವು ಯಾವಾಗಲೂ ಮನೆಯಲ್ಲಿ ಅಥವಾ ಕಿಚನ್ನಲ್ಲಿ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಅಷ್ಟೂ ಒಂದೇ ಸಲ ಮಾಡ್ಕೊಳ್ಳೋ ಬದಲು ಈ ಥರ ಇಷ್ಟಿಷ್ಟೇ ಮಾಡಿಕೊಂಡ್ರೆ ನಮಗೆ ಸುಸ್ತಾಗೋದಿಲ್ಲ, ಹಾಗೆ ಟೈಮ್ ಕೂಡ ಕಡಿಮೆ ಇರುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಾವು ಯಾವಾಗಲೂ ಕಿಚನ್ನ ಕ್ಲೀನಾಗಿ ಇಟ್ಕೋಬಹುದು. ಈ ಡ್ರಾ ಅಲ್ಲಿ ನಾನು ಅಕ್ಕಿ ಹಿಟ್ಟು ಹಾಗೆ ಈ ಥರ ಚಪಾತಿಗೆ ರಿಲೇಟೆಡ್ ಹಾಟ್ ಬಾಕ್ಸ್ ಆಗಿರ್ಬೋದು, ಹಿಟ್ಟು ಸಾಣಿಸೋದು ಮತ್ತು ಉದ್ದೋ ಮಣೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ನಮಗೆ ಅಡುಗೆ ಮಾಡುವಾಗ ಈಸಿಯಾಗಿ ಏನೇನು ಐಟಮ್ಸ್ ಬೇಕು ತೊಗೊಂಡು ಮಾಡ್ಕೋಬಹುದು. ನಾನೇನಂದರೆ ಎಲ್ಲ ಡಬ್ಬಗಳು ಪೂರ್ತಿ ಖಾಲಿ ಆಗೋ ತನಕ ಐಟಮ್ಸ್ನ ತರ್ಸೋಕೆ ಹೋಗೋದಿಲ್ಲ. ಯಾಕಂದರೆ ಹಾಗೆ ತರಿಸ್ತಾ ಇದ್ದರೆ ಉಳಿದಿರೋ ಕಾಳಾಗಿರ್ಬೋದು ಅದೆಲ್ಲ ಹಾಗೆ ಹುಳ ಆಗಿ ವೇಸ್ಟ್ ಆಗಿಬಿಡುತ್ತೆ. ಸೊ ಎಲ್ಲನೂ ಒಂದು ಸಲ ಖಾಲಿ ಆಗಬೇಕು, ಅಲ್ಲಿವರೆಗೂ ನಾನು ಇರೋದನ್ನು ಖಾಲಿ ಮಾಡ್ತಾ ಇರ್ತೀನಿ. ತುಂಬ ಎಮರ್ಜೆನ್ಸಿ ಏನಾದರೂ ಬೇಕು ಅಂದರೆ ಮಾತ್ರ ಒಂದೊಂದೇ ಐಟಮ್ಸ್ನ ತರಿಸ್ಕೊಳ್ಳೋದು. ಅದರ್ವೈಸ್ ನಾನು ಒಂದೊಂದೇ ಬೇಕು ಅಂತ ಯಾವಾಗಲೂ ತರಿಸೋದಿಲ್ಲ. ಇನ್ನು ಎಕ್ಸ್ಕರ್ಷನ್ ಅಂತ ಸ್ಕೂಲಿಂದ ಮಕ್ಕಳು ಆಚೆ ಹೋಗಿದ್ರು, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಂಡ್ಲು. ಬಂದು ಫುಲ್ ಡೇ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಜೊತೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ಲು. ಸೊ ನಿಮ್ಮ ಮನೇಲಿ ಫ್ರೆಂಡ್ಸ್ ಫ್ಯಾಮಿಲಿ ಏನಾದರೂ ಈ ಥರ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಪ್ಲೇಸ್. ಯಾವ ಪ್ಲೇಸ್ ಅಂದರೆ ಕನಕಪುರ ರೋಡಲ್ಲಿರ್ತಕ್ಕಂಥ ಬಿಗ್ ಬಾರ್ನ್ ಫಾರ್ಮ್. ಈ ಪ್ಲೇಸ್ನ ಅಡ್ರೆಸ್ ಮತ್ತು ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ಯಾಕೇಜಲ್ಲೇ ಬರುತ್ತೆ. ಹಾಗೆ ಪೆಟ್ ಅನಿಮಲ್ಸ್ನೆಲ್ಲ ಫೀಡ್ ಮಾಡೋದಕ್ಕೆ, ಟಚ್ ಮಾಡೋದಕ್ಕೆ, ಹಾಗೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಫಿಶಿಂಗ್ ಹಾಗೆ ಕೌ ಫೀಡಿಂಗ್ ಆಗಿರ್ಬೋದು, ಫಿಶ್ ಫೀಡಿಂಗ್, ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ ಮಕ್ಕಳನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಯುಸಿಯಾಗಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ. ನೀವು ವಿಡಿಯೋನ ಲೈಕ್ ಮಾಡಿದ್ರೆ ಅಥವಾ ಕಮೆಂಟಲ್ಲಿ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ನಿಮಗೂ ಕೂಡ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ. ಇಷ್ಟ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.